ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಈಗ 8 ಗಂಟೆ ಆಗ್ತಾ ಬಂದಿದೆ. ಈಗ ನಾವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೆ. ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ಒಗ್ಗರಣೆ ಹಾಕಿ ಅವಲಕ್ಕಿನ ತೋರಿಸಿ ಇಟ್ಟಿದ್ದೀನಿ. ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು. ಎಲ್ಲರೂ ಜೊತೆ ಕೂತ್ಕೊಂಡು ನಾಷ್ಟ ಮಾಡಿದ್ವಿ. ನಮ್ಮ ಅಕ್ಕ ಇವತ್ತು ಊರಿಗೆ ಹೋಗ್ತಾ ಇದ್ದಾಳೆ, ಹಾಗಾಗಿ ಅವಳ ಜೊತೆಗೆ ಮಾತಾಡ್ತಾ ಎಲ್ಲರೂ ಕೂಡಿ ನಾಷ್ಟ ಮಾಡಿದ್ವಿ. ಹಾಗೆ ಅವ್ರ ಮನೆಯಲ್ಲಿ ಒಂದು ನಾಯಿ ಸಾಕಿದ್ದಾರೆ, ಅದನ್ನ ತೊಗೊಂಡು ಬಂದಿದ್ರು. ಇದು ನೋಡಿ, ಬ್ರೌನಿ ಇದ್ರ ಹೆಸರು. ತುಂಬ ಚೆನ್ನಾಗಿ ಕ್ಯೂಟಾಗಿದೆ. ಆಮೇಲೆ ಆಟ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾ ಇತ್ತು. ಈ ಥರ ಒಂದು ನಾಯಿ ಸಾಕಿದರೆ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ, ನನ್ನ ಮಗಳು ಈ ಒಂದು ಲೆಹಂಗಾನ ಹಾಕ್ಕೊಂಡು ನಿಂತಿದ್ದಾಳೆ. ಆ್ಯಕ್ಚುಲಿ ಏನಂದರೆ ಇದನ್ನು ನೀವು ಡೈಲಿ ಅವಳು ಹಾಕ್ಕೊತಾಳೆ, ಆ ರೀತಿ ಇಷ್ಟ ಅವಳಿಗೆ ಲೆಹಂಗಾ ಅಂದರೆ. ಒಂದು ಸಿಕ್ಕರೆ ಅದು ಹರಿಯತನೂ ಅದನ್ನೇ ಹಾಕ್ಕೊತಾಳೆ ಅವಳು. ಅವಳಿಗೆ ಅಷ್ಟು ಇಷ್ಟ. ಈಗ ಅವಳೇನಂದರೆ ಅವಳದು ಕಿಕ್ ಸ್ಕೂಟರ್ ಗಲೀಜಾಗಿದ್ದು ನಿನ್ನೆ ಫ್ರೆಂಡ್ ಜೊತೆಗೆ ಆಡಿದಾಳೆ. ಮಳೆ ಬಂದಿತ್ತು, ಆವಾಗ ಒಂದು ಸ್ವಲ್ಪ ಗಲೀಜಾಗಿದೆ. ಅದನ್ನು ಕ್ಲೀನ್ ಮಾಡಬೇಕು ಅನ್ನೋದು ಅವಳ ತಲೆನಲ್ಲಿ ಸೇರಿಕೊಂಡಿದೆ. ಬಿಡಲೇ ಇಲ್ಲ, ಅದು ಕ್ಲೀನಾಗಿರಬೇಕು. ಅವಳ ವಸ್ತುಗಳೇನಿದೆಯಲ್ಲ ಅದೆಲ್ಲ ಕ್ಲೀನಾಗಿರಬೇಕು. ಅವಳು ತನ್ನ ವಸ್ತು ಬಗ್ಗೆ ತುಂಬಾ ಕಾಳಜಿ ಅವಳಿಗೆ. ಅದನ್ನು ಅವಳೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ. ಹೊರಗಡೆ ಬಿಡಲೇ ಇಲ್ಲ, ಕರ್ಕೊಂಡು ಬಂದಳು. ಆ ಲಂಗಕ್ಕೆ ನೀರು ಹತ್ತಿದ್ರೆ ಮತ್ತೇನು ಆ ಲಂಗ ಚೇಂಜ್ ಮಾಡಬೇಕಲ್ಲ ಅನ್ನೋಕ್ಕೋಸ್ಕರ ನಮ್ಮ ಅಕ್ಕನ ಹತ್ರ ಅದನ್ನು ಮೇಲೆ ಕಟ್ಟಿಸ್ಕೊಂಡು ಬಂದು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ. ನಾವು ಮಾಡ್ತೀವಿ ಅಂದರೆ ಅದನ್ನು ಬಿಡ್ತಾ ಇಲ್ಲ, ತಾನೇ ಕ್ಲೀನ್ ಮಾಡಬೇಕು ಅನ್ನೋದೊಂದು ಹಠ ಅವಳಿಗೆ. ಹಿಂಗಾಗಿ ಅವಳೇ ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ. ಲೆಹಂಗಾನು ತೊಯ್ಬಾರ್ದು, ಕಿಕ್ ಸ್ಕೂಟರ್ ಕೂಡ ಕ್ಲೀನ್ ಆಗಬೇಕು. ನಾವು ಕೊಡು ಅಂದರೆ ಕೊಡಲಿಲ್ಲ ಅವಳು. ಆ ಲೆಹಂಗಾ ಮಾತ್ರ ಚೇಂಜ್ ಮಾಡಬಾರ್ದು. ಕೆಲವೊಂದು ಬಟ್ಟೆಗಳಿದೆ, ಹರಿದ್ರೂ ಕೂಡ ಅದನ್ನೇ ಹಾಕ್ಕೋಬೇಕು ಅನ್ನೋದೊಂದು ಹಠ ಇರುತ್ತೆ ಮಕ್ಕಳಿಗೆ. ನನ್ನ ಮಗಳೇ ಹಿಂಗೇನಾ ಅಥವಾ ಬೇರೆಯವರು ಹಿಂಗೆ ಇರ್ತಾರ ಚಿಕ್ಕ ಮಕ್ಕಳು ಅನ್ನೋದು ಗೊತ್ತಿಲ್ಲ ನನಗೆ. ನೋಡಿ, 4 ಜನ ನಿಂತಿದ್ದೀವಿ, ಅವಳು ಮಾತ್ರ ಕ್ಲೀನ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ತನ್ನ ವಸ್ತುಗಳ ಬಗ್ಗೆ ಜಾಸ್ತಿ ಅವಳಿಗೆ ಅಟ್ಯಾಚ್ಮೆಂಟು. ಹಾಗೆ ಒಳಗಡೆ ಬಂದು ಸ್ವಲ್ಪ ನಾವು ಚಿಪ್ಸನ್ನು ಕರೆದಿಟ್ಟೆ. ಈಗಾಗಲೇ ತೋರಿಸಿದ್ದೀನಿ ಚಿಪ್ಸನ್ನು ಯಾವ ರೀತಿ ರೆಡಿ ಮಾಡಿದ್ದು ಅಂತ. ಅದಕ್ಕೇ ಖಾರ, ಉಪ್ಪು ಮತ್ತು ಸಕ್ಕರೆ ಪುಡಿನ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಪ್ಪೆ ಇರೋದನ್ನು ತೆಗ್ದಿದ್ದೀನಿ ನನ್ನ ಮಗಳಿಗೆ ಅಂತ ಹೇಳಿ. ಅವಳು ತಿಂತಾಳೆ, ಅವಳಿಗೆ ಖಾರ ಅನಿಸುತ್ತೆ ಅಂತ. ಬಟ್ ಅವಳಿಗೂ ಕೂಡ ಖಾರದ್ದೇ ಇಷ್ಟ ಆಯಿತು. ಈಗ ಒಂದು ಟೇಸ್ಟ್ ಮಾಡಿ ತೋರಿಸ್ದೆ, ಯಾಕಂದರೆ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಅದನ್ನ ಹಾಕ್ಬೋದು ಅಂತ. ಇವಳು ನಮ್ಮ ಅಕ್ಕನ ಮಗಳು, ಚಿಕ್ಕವಳು, ನಿಸರ್ಗ ಅಂತ, ನಾವು ನೀಶು ಅಂತ ಕರಿತೀವಿ ಅವಳಿಗೆ. ಅವಳಿಗೆ ತುಂಬ ಇಷ್ಟ ಆಯಿತು. ನಮ್ಮ ಮನೆಯಲ್ಲಿ ಈ ಚಿಪ್ಸು ಆದಷ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೆಯಲ್ಲಿ ಮಾಡಿರೋದು, ಹೊರಗಡೆದು ತಂದಿರೋದಕ್ಕಿಂತ ಈ ಚಿಪ್ಸ್ ಇಷ್ಟ ಆಗುತ್ತೆ. ಇದು ಇನ್ನೊಂದು ನಮ್ಮ ಅಕ್ಕನ ಮಗಳು ಇನ್ನೊಬ್ಬಳು ದೊಡ್ಡವಳಿದ್ದಾಳೆ, ಸೃಷ್ಟಿ. ಅವಳಿಗೆ ನಾನು ಸ್ವಲ್ಪ ಜಾಸ್ತಿ ಖಾರ ಹಾಕಿಬಿಟ್ಟು ತಿನ್ನಿಸ್ತೀನಿ. ಅವಳ ಎಕ್ಸ್ಪ್ರೆಷನ್ ನೋಡೋಣ ಅಂತ ಹೇಳಿ ಅವಳ ಜೊತೆಗೆ ಈ ರೀತಿಯಾಗಿ ಸ್ವಲ್ಪ ನಾನು ಬಿಹೇವ್ ಮಾಡೋದು ಜಾಸ್ತಿ. ಆದರೆ ಏನಂದರೆ ಅವಳಿಗೆ ಖಾರ ಸ್ವಲ್ಪ ಇಷ್ಟ ಆಗಲ್ಲ. ಬಟ್ ಆದರೂ ಕೂಡ ನಾನು ಖಾರದ ಪುಡಿನ ಉದುರಿಸಿ ತಿನ್ನಿಸ್ದೆ. ಆದರೆ ಅವಳಿಗೆ ಗೊತ್ತಾಗಲಿಲ್ಲ. ನೋಡೋಣ ಅವಳು ಹೇಗೆ ಬಿಹೇವ್ ಮಾಡ್ತಾಳೆ ಅಂತ. ಬಟ್ ಅವಳು ಏನಂದರೆ ತಿನ್ನಬೇಕಾದ್ರೆ ಫಸ್ಟು ತಿಂದಳು, ಆವಾಗ ಅವಳಿಗೆ ಖಾರ ಅನ್ನಿಸ್ಲಿಲ್ಲ. ಬಟ್ ಆಮೇಲೆ ಸ್ವಲ್ಪ ಸ್ವಲ್ಪ ಖಾರ ಹತ್ತಕ್ಕೆ ಶುರುವಾಯಿತು. ಫಸ್ಟು ಚೆನ್ನಾಗಿದೆ ಅಂತಲೇ ಹೇಳಿದ್ಲು ಅವಳು. ಆಮೇಲೆ ಅದು ಖಾರ ಹತ್ತದ ಮೇಲೆ ಶುರುವಾಯಿತು ಅವಳಿಗೆ ಖಾರ. ನನಗನ್ನಿಸ್ತು ಅಷ್ಟು ಇನ್ನೂ ಜಾಸ್ತಿ ಖಾರ ಆಗಿರಲಿಲ್ಲ. ಅದು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕಬೇಕಿತ್ತು ಅವಳಿಗೆ. ನನ್ನ ಅವಳ ನಡುವೆ ಈ ರೀತಿಯಾದಂಥ ಒಂದು ಟ್ರಿಕ್ಸ್ ನಡೀತಾ ಇರುತ್ತೆ. ಅವಳಿಗೆ ನನಗೆ ಇಬ್ಬರು ಒಂಥರ ಫ್ರೆಂಡ್ ಇದ್ದಂಗೆ ನಾವು. ಹಾಗೆ ಆಮೇಲೆ ನಮ್ಮ ಅಪ್ಪಾಜಿ ಮಾವಿನ ಹಣ್ಣು ತೊಗೊಂಡು ಬಂದಿದ್ದರು, ಟೇಸ್ಟ್ ತೋರಿಸ್ತಾಯಿದ್ರು. ಮಾವಿನ ಹಣ್ಣು ಹೇಗಿದೆ ನೋಡಿ ಅಂತ ಹೇಳಿ ನಮ್ಮ ಅಕ್ಕಗೂ ಹೆಚ್ಚಿಕೊಟ್ಟಿದ್ರು. ಈಗ ಅವರು ಊರಿಗೆ ಹೋಗೋ ಟೈಮ್ ಬಂತು. ಎಲ್ಲರ ಜೊತೆಗೆ ಒಂದು ಸೆಲ್ಫಿ, ಫೋಟೋಸು, ಆಮೇಲೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಖುಷಿ ಅನಿಸುತ್ತೆ. 4 ದಿನ ಬಂದ್ರೂ ಕೂಡ ತುಂಬ ಖುಷಿಯಾಗುತ್ತೆ. ಈ ರೀತಿ ಜೊತೆಗಿದ್ದು 4 ದಿನ ಇದ್ದರೆ
ವರ್ಷಕ್ಕೆ 1 ಸಾರಿ ಅಥವಾ 2 ಸಾರಿ ಈ ರೀತಿ ಬರ್ತಾರೆ. ಈ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡೋಣ ಅಂತಲೇ ಈ ವಿಡಿಯೋನ ಮಾಡಿದ್ದು ನಾನು. ಆ್ಯಕ್ಚುಲಿ ಅವಳಿಗೆ ನನಗೆ ವಿಡಿಯೋಸ್ ಎಲ್ಲ ಮಾಡೋದು ತೋರಿಸ್ತಾ ಇದ್ಲು ಅವಳು. ಇದು ಹೊಸ ಮೊಬೈಲಿಂದ ನಾನು ವಿಡಿಯೋನ ಮಾಡ್ತಾ ಇರೋದು. ಈಗ ಒಂದು ರೀಸೆಂಟಾಗಿ ಒಂದು 4-5 ಏನಿದೆಯಲ್ಲ ಅದೆಲ್ಲ ವಿಡಿಯೋಸು ಹೊಸ ಮೊಬೈಲಿಂದ ಮಾಡಿರೋದು. ಡಿಫ್ರೆನ್ಸ್ ನಿಮಗೆ ಗೊತ್ತಾದರೆ ತಿಳಿಸಿ. ನೋಡಿ, ನಮ್ಮ ಅಕ್ಕ ಕೂಡ ಚಿಪ್ಸನ್ನು ಟೇಸ್ಟ್ ಮಾಡ್ತಾ ಇದ್ದಾಳೆ. ಅವಳಿಗೂ ಕೂಡ ಈ ಚಿಪ್ಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನೊಂದು ಸ್ವಲ್ಪ ಜಾಸ್ತಿ ಕರೆದು ಇಟ್ಟಿದ್ದೆ, ಅವ್ರು ಹೋಗಬೇಕಾದ್ರೆ ದಾರಿನಲ್ಲಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ. ಇನ್ನು ಬ್ರೌನಿ ಏನಂದರೆ, ಅದು ಹೊರಗಡೆ ಹೋಗೋದು ಅಂತ ಅಂದ ತಕ್ಷಣವೇ ಅದಕ್ಕೆ ಬೆಲ್ಟ್ ಇದೆ, ಆ ಬೆಲ್ಟನ್ನು ತೊಗೊಂಡು ನಿಲ್ಲುತ್ತೆ. ಆಮೇಲೆ ಅದಕ್ಕೆ ನಾವು ಮಾತಾಡಿದ್ದೆಲ್ಲನೂ ಅರ್ಥ ಆಗುತ್ತೆ. ಅವರು ಏನಾದರೂ ಬಿಟ್ಟು ಹೋಗ್ತೀನಿ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೆ, ಅಷ್ಟು ತಿಳ್ಕೊಳುತ್ತದು. ನೋಡಿ, ಅವರು ಬ್ಯಾಗೆಲ್ಲ ರೆಡಿ ಮಾಡಿದಾರಲ್ಲ, ಆ ಬೆಲ್ಟನ್ನು ತೊಗೊಂಡು ರೆಡಿಯಾಗಿದೆ. ಅದು ಕಾರಲ್ಲಿ ಕೂತ್ಕೊಂಡ್ರಂತೂ ಅದು ಬಿಡೋದೇ ಇಲ್ಲ, ಕಾರು ಸ್ಟಾರ್ಟ್ ಆಗತ್ತನ ಬಿಡಲ್ಲ ಅದು, ಆ ರೀತಿಯಾಗಿದೆ. ಇವರು ಊರಿಗೆ ಹೊರಟಿರೋದು ನಮ್ಮ ಶಿರಿಗೆ ಸ್ವಲ್ಪ ಬೇಜಾರು ಅನ್ನಿಸ್ತು. ಬಟ್ ಅವಳು ಬ್ಯಾಕ್ ಟು ರುಟೀನ್ ಅಂತ ಹೇಳಿ ಅವ್ರು ಹೋದ ತಕ್ಷಣವೇ ಹೊರಗಡೆ ಆಟ ಆಡೋಕ್ಕೆ ಹೋದ್ಲು. ಅವ್ರು ಬಂದಾಗಿಂದ ಅವಳು ಮನೆಯಿಂದ ಆಚೆನೇ ಹೋಗಿರಲಿಲ್ಲ, ಮನೆಯಲ್ಲೇ ಅವ್ರ ಜೊತೆಗೆ ಎಂಜಾಯ್ ಮಾಡಿದ್ಲು. ಈಗ ಅವರು ಊರಿಗೆ ಹೋದರು. ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತಾ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.